ಕಡೆಯಲ್ಲೂ ಕೂಡ ಮಳೆರಾಯನ ಅಬ್ಬರ ಜೋರಾಗ್ಬಿಟ್ಟಿದೆ. ನದಿಗಳು ಉಕ್ಕಿ ಹರಿತಾ ಇದ್ದು ಅವಾಂತರ ಸೃಷ್ಟಿ ಮಾಡ್ತಾ ಇದ್ರೆ ಜಲಪಾತಗಳಲ್ಲಿ ಹೊಸ ಕಳೆ ಮೂಡಿದೆ. ಡ್ರೋನ್ ಕಣ್ಣಲ್ಲಿ ಫಾಲ್ಸ್ಗಳ ವೈಭವ ಹೇಗಿದೆ ನೀವೇ ನೋಡಿ. ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ ಸೌಪರ್ಣಿಕ. ಒಂದು ಬದಿ ಅಲೆಗಳ ನಾಟ್ಯ, ಮತ್ತೊಂದು ಬದಿ ನದಿಯ ಗಾಂಭೀರ್ಯ ನೋಟ. ಕೃಷ್ಣನೂರಿನ ವಿಸ್ಮಯ ನಿಜಕ್ಕೂ ರುದ್ರ ರಮಣೀಯ. ದೃಶ್ಯ 1, ಡ್ರೋನ್ ಕ್ಯಾಮೆರಾದಲ್ಲಿ ಮನಮೋಹಕ ದೃಶ್ಯ. ಕೃಷ್ಣನೂರು ಉಡುಪಿ ಮುಂಗಾರು ಮಳೆಯಲ್ಲಿ ಮಿಂದೆದ್ದಿದೆ. ಮೇಘನಾದಕ್ಕೆ ಅಲೆಗಳು ನಾಟ್ಯವಾಡ್ತಿವೆ. ಸೌಪರ್ಣಿಕಾ ನದಿ ಮೈದುಂಬಿ ಹರಿತಿದೆ. ದೃಶ್ಯ 2, ರೌದ್ರ ರೂಪ ತಾಳಿದ ಸೌಪರ್ಣಿಕಾ. ಉಡುಪಿಯಲ್ಲಿ ವರುಣಾರ್ಭಟಕ್ಕೆ ಸೌಪರ್ಣಿಕಾ ನದಿ ರೌದ್ರ ರೂಪ ತಾಳಿದೆ. ನದಿ ಪಾತ್ರದ ಪ್ರದೇಶವನ್ನೆಲ್ಲ ನುಂಗಿ ಹಾಕಿದೆ. ದೃಶ್ಯ 3, ಅಪಾಯದಲ್ಲೇ ದೋಣಿಯಲ್ಲಿ ಸಂಚಾರ. ಸೌಪರ್ಣಿಕಾ ನದಿ ಅಬ್ಬರಿಸುತ್ತಿದೆ. ಉಡುಪಿಯ ನದಿ ಪಾತ್ರದ ನಾವುಂದ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತಿಯಲ್ಲಿ ನೆರೆ ಸಂಭವಿಸಿದೆ. ಜನರು ದೋಣಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ದೃಶ್ಯ 4, ಜೋಗ ಜಲಪಾತಕ್ಕೆ ಮರುಕಳಿಸಿದ ವೈಭವ. ಜೋಗ ಜಲಪಾತಕ್ಕೆ ಜಲವೈಭವ ಮರುಕಳಿಸಿದೆ. ಮಳೆಯಲ್ಲಿ ಮಿಂದ ಜಲಪಾತ ಹನಿಗಳ ತಾಳಕ್ಕೆ ತಕ್ಕಂತೆ ನಾಟ್ಯವಾಡುತ್ತಿದೆ. ದೃಶ್ಯ 5, ಊರಿಗೆ ಊರನ್ನೇ ನುಂಗಿ ಹಾಕಿದ ಕೃಷ್ಣ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಮುನಿಸಿಕೊಂಡಿದೆ. ಶೇಗುಣಸಿ ಗ್ರಾಮವನ್ನೇ ನುಂಗಿ ಹಾಕಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ. 11 ಕ್ರಸ್ಟ್ ಗೇಟ್ಗಳ ಮೂಲಕ 27,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಬೀದರ್ ಜಿಲ್ಲೆಯಲ್ಲೊಂದು ಸಾವಿನ ಸೇತುವೆ, ಅಪಾಯಕಾರಿ ಸೇತುವೆ ತಡೆಗೋಡೆಯೇ ಇಲ್ವಂತೆ. ಅದಕ್ಕೆ ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ನದಿಗೆ ಬಿದ್ದು ಮೃತಪಡೋದು ಫೇಕ್ಸ್. ಜೀವ ಕೈಲಿಡ್ಕೊಂಡು ಓಡಾಡಬೇಕು ಜನ ಅಂತ ಪರಿಸ್ಥಿತಿ ಇದೆ. ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿರೋ ಸೇತುವೆಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗಲೋ ಆಗ್ಲೋ ಬಿದ್ದು ಹೋಗೋ ಸ್ಥಿತಿ. ಬಾಲಕಿಯ ಕಲಬುಗರಿ ಸಂಪರ್ಕ ಮಾಡುವಂತಹ ಸೇತುವೆಯ ದುಸ್ಥಿತಿ ಕಂಡು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾವಿನ ಸೇತುವೆಯಾಗಿ ಮಾರ್ಪಾಡಾಗಿರುವ ದೃಶ್ಯ. ಆ ಸೇತುವೆಯ ಸದ್ಯದ ದುಸ್ಥಿತಿ ಹೇಗಿದೆ, ಜನರ ಪರದಾಟ ಹೇಗಿದೆ, ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಆ ಸಾವಿನ ಸೇತುವೆ ದುರಸ್ತಿಗೆ ಸಾಕಷ್ಟು ಪ್ರಯಾಣಿಕರು ಒತ್ತಾಯಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಟೋಟಲಿ ತಡೆಗೋಡನೆ ಇಲ್ಲ. ಬಾಲ್ಕಿಯಿಂದ ಈಗಾಗಲೇ ಹುಮ್ನಾಬಾದ್, ಕಲಬುರ್ಗಿಯಿಂದ ಹುಮ್ನಾಬಾದ್, ಬಾಲ್ಕಿ, ಉದ್ಗೀರ್ ಮಾರಾಟ ಸಂಪರ್ಕ ಕಲ್ಪಿಸುವಂಥ ಬಾಲ್ಕಿಯ ದಾಡ್ಗಿ ಸೇತುವೆಯ ಸಂಪೂರ್ಣವಾಗಿ ತಡೆಗೋಡೆ ಒಂದಿಲ್ಲ. ಈಗ ಸಾಕಷ್ಟು ಅವಘಡಗಳು ಸಂಭವಿಸಲಿದ್ದಾವೆ, ಸಾಕಷ್ಟು ದುರ್ಘಟನೆಗಳೇನಾದರೂ ಘಟಿಸ್ತಾ ಇವೆ ಅಂತ ಹೇಳ್ಬೋದು. ಜನರು ಈ ಒಂದು ಏನು ಸೇತುವೆ ಇದೆ ಮೇಲ್ದರ್ಜೆಗೆ ಏರಿಸಬೇಕು, ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹಲವು ಸರಿ ಒತ್ತಾಯಿಸಿದ್ರು ಕೂಡ ಆ ತಡೆಗೋಡೆ ಮಾತ್ರ ನಿರ್ಮಾಣ ಆಗಿಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಘಟನೆಗಳಾಗತ್ತವ. ಹಾಗಾದ್ರೆ ಇಲ್ಲಿ ಪ್ರಯಾಣಿಕರು ಸ್ಥಳೀಯರಿದ್ದಾರೆ, ಏನು ಘಟನೆಗಳಾಗತ್ತವ ಅವರನ್ನೇ ಕೇಳೋಣ. ಏನು ಸರಿ, ಏನು ದುರಂತಗಳಾಗತ್ತವ ಇಲ್ಲಿ ಸಮಸ್ಯೆ ನೋಡಿ ಸರ್. ಈ ದಾಡ್ಗಿ ಬ್ರಿಡ್ಜ್ನಲ್ಲಿ ಸಾಕಷ್ಟು ರೋಡು ಸಮವಾಗಿ ನಮ್ಮಲ್ಲಿ ಎರಡು ಸೈಕಲ್ ಮೋಟ್ರು ನದಿಯಲ್ಲಿ ಬಿದ್ದಾವೆ ಮತ್ತು ಗಾಡಿನೂ ಕೂಡ ನದಿಯಲ್ಲಿ ಬಿದ್ದು ರೋಡು ಡ್ಯಾಮೇಜ್ ಆಗ್ತಾಯಿದೆ.
ಇವತ್ತು ಒಳಗೆ ನಮ್ಮಲ್ಲಿ ಏನು ತೆಳಗೇನು ಬ್ಯಾರಿಯರ್ಸ್ ಇವೆ, ಅದಕ್ಕೆ ಶಿಳ್ಕಿ ಬಿಟ್ಟಿದೆ. ಇದು ಹೊಸ ಬ್ರಿಡ್ಜ್ ಟೋಟಲಿ ಈ ಒಂದು ಸೇತುವೆ ತಡೆಗೋಡೆ ಅವೇನ್ರಿ? ತಡೆಗೋಡೆ ಒಟ್ಟೆ ಇಲ್ಲ ಸೇತುವೆಗೆ, ಅಸಲಿಗೆ ತಡೆಗೋಡೆ ಮಾಡಿಸ್ಬೇಕು ಮತ್ತು ಹೊಸ ಇದಕ್ಕೆ ಬ್ರಿಡ್ಜ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಏನು ತಡೆಗೋಡೆ ಕಡೆ ಏನೇನಾಗ್ಯಾವ ಅನಾಹುತಗಳು ಇಲ್ಲಿವರೆಗೆ ನಿಮ್ಮ ತಡೆಗೋಡೆ ಇಲ್ಲ ಸಲುವಾಗಿ 2 ಸೈಕಲ್ ಮೋಟ್ರು ಮನುಷ್ಯ ಸಹಿತ ಒಳಗೆ ನದಿಯಲ್ಲಿ ಬಿದ್ದಾನೆ ಸರ್. ತಡೆಗೋಡೆಗಳು ಅವನೇ ಇಲ್ಲ, ಇದಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಯಾರು ತೋಡಿಲ್ಲ ಸರ್ ಚೆಕ್ ಅದಕ್ಕೆ ಚೆಕ್ ಬಿರ್ಸ್ಕೊಂಡ್ ಬ್ಯಾರೇಜ್ ಹಾಕೋಲಾಗ ಸರ್. ಆ ಒಂದು ಸರ್ತಿ ಬಂದು ನೋಡೋದು ಸರ್, ಅಲ್ಲಿ ಥೋಡೆ ಇದು ಗಾರಿಲೆ ಹೊಡೆದ್ರು ಸರ್ ಆಮೇಲಿಂದು. ಅದ್ರ ಒಂದು ಮತ್ತೆ ಯಾರು ಬಂದಿಲ್ಲ ಸರ್ ಚೆಕ್, ಪೂರಾ ಬಿರುಕಲ್ಲ ಬಿಚ್ಚಾರ ಸರ್ ಒಳಗಲ್ಲ. ಯಾರು ಬಂದು ಒಳಗಿಲ್ಲ ಸರ್, ಏನು ಮಾಡಲ್ಲ ಸರ್ ಯಾರು. ಈಗ ಒಂದ್ಸರಿ ಸರ್ಕಾರಿ ಬಸ್ ಬಿತ್ತು, ಒಂದ್ಸರಿ ವೆಹಿಕಲ್ ಈ ರೀತಿ ಏನೇನು ಬೀಳ 2-3 ಸತಿಗೆ ಸರ್ 2 ಬಸ್ ಬಿದ್ದಾವೆ ಸರ್, 2 ಟೂ ವೀಲರ್ ಗಾಡಿ ಬಿದ್ದಾವೆ ಸರ್, ಸೈಕಲ್ ಬಿದ್ದಾವೆ ಸರ್, ಮತ್ತೆ 2 ಜೀವ ಹೋಗ್ಯಾವ ಸರ್ ಇಲ್ಲಿ. ಸೊ ಇದು ಭಾಲ್ಕಿ ಪಟ್ಟಣದ ಭಾಲ್ಕಿಯ ದಾಡಿಗೆ ಸೇತುವೆ ಮೇಲೆ ಓಡಾಡಂತ ಪ್ರಯಾಣಿಕರು ಒತ್ತಾಯ ಅಂತ ಹೇಳ್ಬೋದು. ಟೋಟಲಿ ಈ ಒಂದು ಸಾವಿನ ಸೇತುವೆಗೆ ಏನಂದ್ರೆ ಮೇಲ್ದರ್ಜೆಗೆ ಏರಿಸಬೇಕು, ದುರಸ್ತಿ ಮಾಡಬೇಕು ಅಂತೇಳಿ ಜನರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರದಲ್ಲಿದ್ದಂಥ ಈ ಒಂದು ದಾಡಿಗೆ ಸೇತುವೆ ಏನಂದ್ರೆ ದುರಸ್ತಿ ಕಾರ್ಯ, ಮೇಲ್ದರ್ಜೆಗೆ ಏರಿಸಂಥ ಕಾರ್ಯ ಈಗ ಸಚಿವರು ಮಾಡ್ತಾರೆ. ಭಾಲ್ಕಿಯಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಆ ಸೇತುವೆಯಾಗಿ ವರ್ಷಗಳೆಷ್ಟಾಗಿದೆ, ಇಲ್ಲಿ ತನಕ ಇವರು ಏನು ಮಾಡ್ತಾ ಇದ್ರು? ಇಲ್ಲಿ ತನಕ ಎಷ್ಟೆಷ್ಟು ಮಂತ್ರಿಗಳು ಬಂದೋದ್ರು, ಕೂಬಾ ಇದ್ರು, ಆಮೇಲೆ ಈಶ್ವರ ಖಂಡ್ರೆ ಆಗಿದ್ದಾರೆ, ಈಗ ಚಿತ್ಕೊಂಡಿದ್ದಾರೆ ಇವರು. ನೀವು ಹಂಗೆ ನೀವು ಮೊದಲೇ ಸ್ವಲ್ಪ ಬಿಸಿ ಬಿಡಿಸಿದ್ರೆ ಮಾಡ್ತಾ ಇದ್ರು, ನೀವು ಕೇರ್ ಮಾಡಿಲ್ಲ, ಅವರು ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ. ಯಥಾ ರಾಜ ತಥಾ ಪ್ರಜಾ ಅಲ್ವಾ? ಆಮೇಲೆ ನೀವು ಅರಮನೆ ಮೈದಾನದಲ್ಲಿ ಹೋದ್ರೆ ಅಲ್ಲಿ ಗೇಟ್ ನಂಬರ್ 5ರಲ್ಲಿ ರಿಪಬ್ಲಿಕನ್ ವತಿಯಿಂದ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೋ ನಡೀತಾ ಇದೆ. ಈಗಲೇ ಹೋಗಿಬೇಕಿದ್ರೆ ನಿಮಗೆ ಯಾವ ಥರದ ಫರ್ನಿಚರ್ಸ್ ಬೇಕು, ಕಾಸ್ಟ್ಲಿ ಫರ್ನಿಚರ್ಸ್, ಆಮೇಲೆ ಸಿಂಪಲಾಗಿ ಸಿಗುವಂಥ ಫರ್ನಿಚರ್ಸ್, ಆಮೇಲೆ ಬೇರೆ ಬೇರೆ ಐಟಮ್ಸು, ಆಮೇಲೆ ನಿಮಗೆ ನಾನು ನೆನ್ನೆ ಹೋಗಿದ್ದೆ, ಫುಲ್ ಹೆಂಗಿದೆ ಅಂತಂದರೆ ಫುಲ್ ಮಸಾಜ್ ಗಿಸಾಜ್ ಅದು ಇದೆ. ಆಮೇಲೆ ನಿಮಗೆ ಡೈನಿಂಗ್ ಟೇಬಲ್ ಬೇಕು ಅಂತಂದರೆ, ಸೋಫಾ ಸೆಟ್ ಬೇಕು ಅಂತಂದರೆ ದಯವಿಟ್ಟು 2 ದಿನಗಳ ಕಾಲ, ನಾಳೆ ಇವತ್ತು ನಾಳೆ ಇರುತ್ತೆ, ಹೋಗಿ. ಭಾಳ ಅದ್ಭುತವಾಗಿ ನಡೀತಾ ಇದೆ. ರಿಪಬ್ಲಿಕನ್ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫರ್ನಿಚರ್ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ನಿನ್ನೆ ಉದ್ಘಾಟನೆಗೊಂಡಿದೆ. ಆಮೇಲೆ ಸ್ಯಾಂಡಲ್ವುಡ್ ನಟ ಅನಿರುದ್ಧ್ ಉದ್ಘಾಟನೆ ಮಾಡಿದ್ರು. ಭಾಳ ಅದ್ಭುತವಾಗಿದೆ. ಕಿಂಗ್ಸ್ ಕೋರ್ಟ್ ಗೇಟ್ ನಂಬರ್ 5, ಕಿಂಗ್ಸ್ ಕೋರ್ಟ್ನ 5ನೇ ಗೇಟ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಂತೆಂಥ ಫರ್ನಿಚರ್ ಇದೆ ಗೊತ್ತಾ? ಹೋಗಿ ಬನ್ನಿ. ಓಕೆ. ಇನ್ನು ನೇರವಾಗಿ ಕೇರಳದ ವಯನಾಡಿಗೆ ಹೋಗೋಣ. ಅಲ್ಲಿ ಮಳೆಯಿಂದ ಆಗಿರುವಂತಹ ದುರಂತ ಇನ್ನೂ ಕೂಡ ಕಾರ್ಯಾಚರಣೆ ಸ್ಥಳದಲ್ಲಿ ಆಗ್ತಾ ಇದೆ. ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಹಾ ಮಳೆಯಿಂದ ಪಶ್ಚಿಮ ಘಟ್ಟಗಳಲ್ಲಿ ಆತಂಕದ ವಾತಾವರಣ. ಸಹ್ಯಾದ್ರಿ ಸಾಲಿನಲ್ಲಿ ಸಾಲು ಸಾಲು ಸಂಚಕಾರ. ಕರ್ನಾಟಕ ಕೇರಳ ಕೊಂಕಣದಲ್ಲಿ ಅವಾಂತರಗಳ ಸರಮಾಲೆ. ವಯನಾಡು ಭೂಕುಸಿತಕ್ಕೆ 338 ಜನ ಇಲ್ಲಿ ತನಕ ಮೃತಪಟ್ಟಿದ್ದು.